ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಬೆಳಗ್ಗೆನೆ ನಮ್ಮ ಕಲರ್ಸ್ ಕನ್ನಡದವರು ಒಂದು ಪ್ರೋಮೋ ಬಿಟ್ಟಿದ್ದಾರೆ ಗ್ರ್ಯಾಂಡ್ ಫಿನಾಲೆ ಬಗ್ಗೆ. ನೀವೇನಾದರೂ ಪ್ರೋಮೋ ಕರೆಕ್ಟಾಗಿ ನೋಡಿದರೆ ನಿಮಗೆ ಬಹಳಷ್ಟು ವಿಷಯ ಅದರೊಳಗೆ ನೋಡಲು ಗೊತ್ತಾಗ್ತಾ ಐತಿ. ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಗೈಸ್. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 17 ವಾರ ನಡೆದಂತಹ ಸೀಸನ್ ಇದು. ಇದರಲ್ಲಿ ಮನೋರಂಜನೆ, ಟಾಸ್ಕ್ ಆಗಲಿ, ಅವರು ಗುದ್ದಾಟ ಅವೆಲ್ಲ ನಾವು ನೋಡ್ತಿದ್ದೇವೆ. ಈ 20 ಜನದಲ್ಲಿ ಬಹಳ ಜನ ಗ್ರ್ಯಾಂಡ್ ಫಿನಾಲೆಗೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ನಾನು ಅಪ್ಡೇಟ್ ಕೊಟ್ಟ ಹಾಗೆ ಅನುಷಾ ರೈ ಅವರು ಕಿಚ್ಚ ಸುದೀಪ್ ಸರ್ ಹಾಡಿಗೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರಂತೆ. ಗ್ರ್ಯಾಂಡ್ ಓಪನಿಂಗ್ ಹೇಗೆ ವಿಭಿನ್ನವಾಗಿತ್ತೋ ಅದೇ ರೀತಿ ಗ್ರ್ಯಾಂಡ್ ಫಿನಾಲೆ ಕೂಡ ವಿಭಿನ್ನವಾಗಿ ನಡೆಯಲಿದೆ. ಈಗ ಇದನ್ನ ನೋಡೋಣ ಬನ್ನಿ. ರೆಡ್ ಕಲರ್ ವಿಂಗ್ ಡೇಂಜರ್ ಅಂತ, ಸೊ ಅದು ನರಕ ಮತ್ತೆ ರೆಪ್ರೆಸೆಂಟ್ ಮಾಡ್ತಿದೆ. ಇದು ಒಳ್ಳೆ ಕಾನ್ಸೆಪ್ಟು. ಅದು ಹೆಂಗ್ ಮಾಡಿದಾರೆ ನೋಡಿ, ಅದನ್ನ ವಿಭಿನ್ನವಾಗಿ ಸ್ಟೇಜ್ ಎಲ್ಲ ರೆಡಿ ಮಾಡಿದ್ದಾರೆ. ಗ್ರ್ಯಾಂಡ್ ಫಿನಾಲೆ ತಮಾಷೆ, ಕಾಮಿಡಿ ಎಲ್ಲವನ್ನು ನಾವು ನಾಳೆ ನೋಡಬಹುದು. ನಾಳೆ ಗ್ರ್ಯಾಂಡ್ ಫಿನಾಲೆಗೆ ಎಲ್ಲರೂ ಕಾಯ್ತಿದ್ದೀರಾ? ಯಾರು ವಿನ್ ಆಗ್ತಾರೆ, ಆ ಟ್ರೋಫಿ ಯಾರ ಕೈಯಲ್ಲಿ ಇರುತ್ತೆ? ಬಿಗ್ ಬಾಸ್ ಸೀಸನ್ 11 ಗ್ರ್ಯಾಂಡ್ ಫಿನಾಲೆ ನಾಳೆನೆ ಗುರು. ಸೊ ಕಿಚ್ಚ ಸುದೀಪ್ ಸರ್ ಯಾರನ್ನು ಅನೌನ್ಸ್ ಮಾಡ್ತಾರೆ ವಿನ್ನರ್ ಅಂತ, ಕೈಗೆ ಹೋಗುತ್ತೆ ಆ ಬಿಗ್ ಬಾಸ್ ಟ್ರೋಫಿ. ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಎಲ್ಲದಕ್ಕೂ ಗೊತ್ತಾಗುತ್ತದೆ. ಕಿಚ್ಚ ಸುದೀಪ್ ಸರ್ ಬಿಗ್ ಬಾಸ್ ಮನೆಗೆ ಹೋಗಿ ಯಾರನ್ನು ಕರೆದು ತರ್ತಾರೆ? 2 ಅಥವಾ 3? ಅದು ಯಾರಾಗಿರ್ತಾರೆ? ಅದಕ್ಕೆಲ್ಲ ಈ ಗ್ರ್ಯಾಂಡ್ ಫಿನಾಲೆ ಉತ್ತರ ಕೊಡುತ್ತದೆ. ಈ ಸೀಸನ್ ನ ಮೊದಲನೇ ಪಟ್ಟ ಮತ್ತೆ 2ನೇ ಪಟ್ಟಕ್ಕೆ ಬಹಳ ಪೈಪೋಟಿ ಇದೆ. ದಿನದಿಂದ ದಿನಕ್ಕೆ ವೋಟಿಂಗ್ಗಳು ಬಹಳ ಮಾಡುತ್ತಿದ್ದಾರೆ. ಹಾಗಾಗಿ ಯಾರ ಬೇಕಾದರೂ ಗೆಲ್ಲಬಹುದು. ಹನುಮಂತ ಮತ್ತೆ ತ್ರಿವಿಕ್ರಮ್ ಟಾಪ್ 1 ಟಾಪ್ 2 ಬಹಳ ಪೈಪೋಟಿ ನಡೀತಿದೆ. ದಿನಕ್ಕಿಂತ ದಿನಕ್ಕೆ ವೋಟಿಂಗ್ಗಳು ಹೆಚ್ಚಾಗ್ತಿದೆ. ಗುರುವಾರದ ತನಕ ಹನುಮಂತ ಫಸ್ಟ್ ಪೊಸಿಷನ್ ನಲ್ಲಿ ಇದ್ದಾರಂತೆ. ಮೋಕ್ಷಿತಾ ಪೈ ಅವರು ಫಸ್ಟ್ ಪ್ಲೇಸ್ ತಗೊಳೋಕೆ ತುಂಬಾ ಕಾಂಪಿಟೇಷನ್ ಕೊಡುತ್ತಿದ್ದಾರಂತೆ. ಸೀಸನ್ 11 ಹೇಗೆ ವಿಭಿನ್ನವಾಗಿತ್ತೋ ಅದೇ ರೀತಿ ಗ್ರ್ಯಾಂಡ್ ಫಿನಾಲೆ ಕೂಡ ವಿಭಿನ್ನವಾಗಿ ನಡೆಯಲಿದೆ. ಈ ಸೀಸನ್ ನಲ್ಲಿ 2 ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಫಿನಾಲೆಗೆ ಬಂದಿದ್ದಾರೆ. ಫಿನಾಲೆ ತಲುಪಿರುವ 6 ಸ್ಪರ್ಧಿಗಳಲ್ಲಿ ಫಸ್ಟ್ ದಿನದಿಂದ ಅವ್ರ ಎಫರ್ಟ್ ಆಗ್ಲಿ, ಅವರು ಪರ್ಫಾರ್ಮೆನ್ಸ್ ನೀಡಿರೋದಾಗ್ಲಿ, ಮತ್ತೆ ಅವರು ನಡೆದುಕೊಂಡ ರೀತಿ, ಇವನ್ನೆಲ್ಲ ಕನ್ಸಿಡರ್ ಮಾಡಿ ಯಾರ ಸ್ಥಾನ ಯಾರಿಗೆ ಕೊಡಬೇಕೆಂದು ಬಿಗ್ ಬಾಸ್ ತೀರ್ಮಾನ ಮಾಡುತ್ತಾರೆ. ಮತ್ತೆ ಜನರ ವೋಟ್ ಇದನ್ನು ಎಲ್ಲ ಕನ್ಸಿಡರ್ ಮಾಡಿ ಬಿಗ್ ಬಾಸ್ ಅವರ ಸ್ಥಾನವನ್ನು ಕೊಡುತ್ತಾರೆ. ಮತ್ತೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಈ ಸಲ ಎಲ್ಲರೂ ಹನುಮಂತನಿಗೆ ವೋಟ್ ಮಾಡಿ. ದಿನದಲ್ಲಿ 99 ಸತಿ ವೋಟ್ ಮಾಡಬಹುದು. ಶನಿವಾರದ ಮಠ ಲೈನ್ ತೆರೆದಿರುತ್ತದೆ. ಹಾಗಾಗಿ ಹಳ್ಳಿ ಪ್ರತಿಭೆ ವಿನ್ ಆಗ್ಬೇಕೆಂದು ಎಲ್ಲರೂ ಹಾಗಾಗಿ ಎಲ್ಲರೂ ವೋಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ವೋಟ್ ಮಾಡಿ, ಸಪೋರ್ಟ್ ಮಾಡಿ ಹನುಮಂತನಿಗೆ. ಹಳ್ಳಿ ಪ್ರತಿಭೆ ವಿನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಿಗ್ ಬಾಸ್ ಇಂದ ಇದೇ ರೀತಿ ಅಪ್ಡೇಟ್ ಬರ್ತಾ ಇರುತ್ತೆ. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.